ಈಗ ನೋಡಿ, ಎರಡು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೋಬೇಕು. ಒಂದು, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಏನು ಸೇಫ್ಟಿಯನ್ನು ನಾವು ಕ್ರಿಯೇಟ್ ಮಾಡಬೇಕು, ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಮಾಸ್ಕನ್ನು ಹಾಕ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸಿಬ್ಬಂದಿಗಳಿಗೆ. ಯಾಕಂದರೆ ಅವ್ರು ಚೆನ್ನಾಗಿದ್ದರೆ ಬೇರೆ ರೋಗಿಗಳು ಸೇವೆ ಮಾಡೋಕ್ಕಾಗೋದು. ಆಮೇಲೆ ಪಬ್ಲಿಕ್ಕಿಗೆ ಅವರು ಕೂಡ ಆದಷ್ಟು ಈ ILI ಸಾರಿ ಕೇಸಸ್ ಅಂತ ಹೇಳ್ತೀವಿ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ಸಸ್ಸು ಮತ್ತು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸಸ್ ಬಂದವರಿಗೆ ವಿ ಆರ್ ಸಜೆಸ್ಟಿಂಗ್ ಒಂದು ಸರಿ ಅಟ್ಲೀಸ್ಟ್ ಒಂದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ದಟ್ ಒಂದು ಬೇಸಿಕ್ ಸ್ಕ್ರೀನಿಂಗ್ ಆಗೋಗುತ್ತೆ ಕೋವಿಡ್ ಇದೆಯಾ ಇಲ್ವಾ ಅಂಥೇಳಿ. ಅವೆರಡನ್ನ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಈಗ ಆಕ್ಸಿಜನ್ ಕೆಪಾಸಿಟಿನ ಎನ್ಹ್ಯಾನ್ಸ್ ಮಾಡಲಾಗಿದೆ. ಅಟ್ಲೀಸ್ಟ್ ಮೋರ್ ದೆನ್ 50% ಆಫ್ ದ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದಾರೆ 100 ಬೆಡ್ ಆ್ಯಂಡ್ ಎಬೋ ಇರೋರು. ಸಣ್ಣ ಪುಟ್ಟ ಮೀಡಿಯಮ್ ಲೆವೆಲ್ ಹಾಸ್ಪಿಟ್ಲ್ಗಳಿಗೆ ಆಕ್ಸಿಜನ್ ಬೆಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಲಾಗಿದೆ. ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಏನು ಮೆಡಿಕೇಷನ್ಸು, ಬ್ಲಡ್ ಥಿನ್ನರ್ಸು ಮತ್ತು ಪ್ಯಾರಾಸಿಟಮಾಲು ಮತ್ತು IV ಫ್ಲೂಯಿಡ್ಸು ಅದನ್ನು ಅಟ್ಲೀಸ್ಟ್ ಒಂದು 30 ಡೇಸ್ಗೆ ಆಗೋಷ್ಟನ್ನು ಸ್ಟಾಕ್ ಮಾಡ್ಕೋಬೇಕು ಅನ್ನೋ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ಪಬ್ಲಿಕ್ಕಿಗೆ ಏನು ಸಲಹೆ ಅಂದರೆ, ಆದಷ್ಟು ಈ ಕ್ರೌಡೆಡ್ ಪ್ಲೇಸಸ್ಗೆ ನೀವು ಹೋಗೋದನ್ನು ಕಮ್ಮಿ ಮಾಡಿ, ಮತ್ತು ಹೊರಗಡೆ ಹೋಗುವಾಗ ಮಾಸ್ಕನ್ನು ಉಪಯೋಗಿಸಿ. ಮುಂಚೆ ನಾವು ಹೇಗೆ ಕೋವಿಡ್-1 ಕೋವಿಡ್-2 ಮಾಡಿದ್ವಿ ಅದೇ ರೀತಿ. ಮತ್ತು ಈ ವಯಸ್ಸಾದವರು, 60 ವರ್ಷಕ್ಕಿಂತ ಮೇಲ್ಪಟ್ಟು ವಯಸ್ಸಾದವರು ಮತ್ತು ಡಯಾಬಿಟಿಕ್ಸ್ ಇರೋರು, ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸ್ ಅಂತ ಹೇಳ್ತೀವಿ, ಯಾರು ಈ ಕ್ಯಾನ್ಸರ್ ರಿಲೇಟೆಡ್ ಔಷಧಿಗಳನ್ನು ತಗೊಳ್ತಾ ಇದ್ದಾರೆ, ರೊಮ್ಯಾಟಿಕ್ ಡಿಸೀಸಸ್ಗೆ ಔಷಧಿಗಳನ್ನ ತಗೊಳ್ತಾ ಇದ್ದಾರೆ, ಅಂಥ ಪೇಷಂಟ್ಗಳು ಆದಷ್ಟು ಹೊರಗಡೆ ಹೋಗೋದನ್ನು ಕಮ್ಮಿ ಮಾಡಬೇಕು. ಗರ್ಭಿಣಿಯರು ಮತ್ತು ಮಕ್ಕಳಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ನೋಡ್ಕೋಬೇಕಾಗತ್ತೆ. ಸರ್, ಸರ್ಕಾರ ಗೈಡ್ಲೈನ್ಸ್ ಕೂಡ ನಾಳೆಯಿಂದ ಟೆಸ್ಟ್ ಅನ್ನು ಶುರು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಕೂಡ ಕೆಲವೊಂದು ಉಪಕರಣಗಳು ಇಲ್ಲ ಅನ್ನುವಂಥದ್ದು. ಪ್ರೈವೇಟ್ ಅಲ್ಲಿ ಯಾವ ರೀತಿ ಸರ್, ಸಾರಿ ಪ್ರಕರಣಗಳ ಕೇಸ್ ಜಾಸ್ತಿ ಇದೆಯಾ, ಹೇಗೆ ಸರ್ ಪ್ರೈವೇಟಲ್ಲಿ ಏನಂದರೆ, ಇವಾಗ ಮಳೆಗಾಲ ಇರೋದ್ರಿಂದ ಈಗ ಇದ್ದೇ ಇರುತ್ತೆ ILI ಮತ್ತು ಸಾರಿ ಕೇಸ್ಗಳು ನಮ್ಗೆ ಈ ನಡುವೆ ಬಂದೇ ಬರುತ್ತೆ ಈ ಮಾನ್ಸೂನ್ ಬಿಗಿನಿಂಗಲ್ಲಿ. ಸೊ ಈಗ ರಾಜ್ಯ ಸರ್ಕಾರ ಕೂಡ ಹೇಳಿದೆ 8 ಕಡೆ RT-PCR ಟೆಸ್ಟಿಂಗ್ ಕಿಟ್ಗಳನ್ನು ನಾವು ಕಳಿಸ್ತಾ ಇದ್ದೀವಿ, ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ ಅಂತೇಳಿ. ಲಕ್ಕಿಲಿ ಪ್ರೈವೇಟ್ ಸೆಕ್ಟ್ರಲ್ಲಿ ಏನು ನಾವು RT-PCR ಟೆಸ್ಟಿಂಗಿಗೆ ಫೆಸಿಲಿಟಿ ಕ್ರಿಯೇಟ್ ಆಗಿತ್ತು ಅದೆಲ್ಲ ಹಾಗೆ ಇಂಟ್ಯಾಕ್ಟ್ ಆಗಿದೆ. ಮಧ್ಯೆ ಟೆಸ್ಟಿಂಗ್ಗಳು ಆಗ್ತಿತ್ತು. ಬಟ್ ಸಾಕಷ್ಟು ಈ ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟಿಂಗ್ ಕಿಟ್ಗಳು ಯೂಸ್ ಮಾಡದೆ ಎಕ್ಸ್ಪೈರಿ ಆಗಿದ್ದಾವೆ. ಅದರಿಂದ ಈಗ ಹೊಸದಾಗಿ ಎಲ್ಲರೂ ಪ್ರೊಕ್ಯೂರ್ ಮಾಡ್ಕೋತಾ ಇದ್ದಾರೆ.